ಹಾಯ್ ಸ್ಟೂಡೆಂಟ್ಸ್, ಫೋನ್ಪೇದಲ್ಲಿ ಫ್ರೆಶರ್ಸ್ ಹೈರಿಂಗ್ ಆಗ್ತದೆ. ನೀಟಾಗಿ ಡಿಸ್ಕಷನ್ ಮಾಡಿದ್ರೆ ಪ್ರತಿಯೊಂದು ನೀಟಾಗಿ ಹೇಳಿದ್ದೀನಿ. ಏನು ಸ್ಕಿಪ್ ಮಾಡ್ಕೋಬೇಕು, ಇಂಟರ್ವ್ಯೂ ಯಾವ ಥರ ಪ್ರಿಪೇರ್ ಆಗಬೇಕು, ಮತ್ತೆ ಏನೇನು ಮಾಡಬೇಕು, ಯಾರ್ಯಾರು ಕ್ವಾಲಿಫೈ ಇದ್ದಾರೆ ಪ್ರತಿಯೊಂದು ಹೇಳಿದ್ದೀನಿ. ಸ್ಕಿಪ್ ಮಾಡೋಕೋಬೇಡಿ. ಫಸ್ಟ್ ಟೈಮ್ ಎಲ್ಲ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಇದ್ರೆ ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ಕಂಟಿನ್ಯೂ ಮಾಡೋದು ಬನ್ನಿ. ಇಮಿಡಿಯೇಟ್ ಹೈರಿಂಗ್ ಇದೆ, ಆದಷ್ಟು ಬೇಗ ಬೇಕಾಗಿದೆ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಮೈಸೂರಲ್ಲಿರೋರಿಗೆ ಶೇರ್ ಮಾಡಿ. ಮೈಸೂರಲ್ಲಿರೋರು ಜಾಬ್ಸ್ ಇದು ಲೋಕಲ್ ಜಾಬ್ಸ್ ಈಗಲೇ ಹೇಳ್ತಾ ಮೈಸೂರಲ್ಲಿ ಯಾರೇ ಫ್ರೆಂಡ್ಸ್ ಇದ್ರು ಅವ್ರಿಗೆ ಶೇರ್ ಮಾಡಿ, ಹೆಲ್ಪ್ ಆಗ್ಬೋದು. ಸೊ ನೆಕ್ಸ್ಟು ನೋಡೋಣ ಬನ್ನಿ. ಸೊ ಎಲಿಜಿಬಿಲಿಟಿ ಏನಿದೆಯಪ್ಪ? ಎಲಿಜಿಬಿಲಿಟಿ ಅಂದರೆ ಸೊ ಎಜುಕೇಷನ್ ಮಿನಿಮಮ್ ಪಿ ಯು ಸಿ ಆಗಿರಬೇಕು ಆ್ಯಂಡ್ ಸೆಕೆಂಡರಿ, ಅದು ಹೈಯರ್ ಸೆಕೆಂಡರಿ ಅಂದರೆ ಪಿ ಯು ಸಿನೇ. ಮಿನಿಮಮ್ ಪಿ ಯು ಸಿ ಬೇಕೇ ಬೇಕು. ಡಿಗ್ರಿ ಆದರೂ ನಡೀತೆ, ಏನು ಪ್ರಾಬ್ಲಮ್ ಇಲ್ಲ. ಪಿ ಯು ಸಿ ಅವ್ರು ಆರಾಮಾಗಿ ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ಏಜ್ ಮ್ಯಾಕ್ಸಿಮಮ್ 35 ಇಯರ್ಸ್. 35 ಇಯರ್ಸ್ ಅವರು ಅಪ್ಲೈ ಮಾಡ್ಕೋಬೋದು. ಜೆಂಡರ್ ಮೇಲ್ ಆ್ಯಂಡ್ ಫಿಮೇಲ್ ಯಾರು ಬೇಕಾದ್ರೆ, ಸಾರಿ, ಮೇಲ್ ಕ್ಯಾಂಡಿಡೇಟ್ಸ್ ಪ್ರಿಫರ್ಡ್, ಹೌದಾ? ಸೊ ಮೇಲ್ ಫಿಮೇಲ್ ಇಲ್ಲ, ಓನ್ಲಿ ಮೇಲ್ ಫ್ಯಾಮಿಲಿಟ್ಸ್ ಮಾತ್ರ ಮೇಲ್ ಕ್ಯಾಂಡಿಡೇಟ್ ಮಾತ್ರ ಅಪ್ಲೈ ಮಾಡಬೇಕು. ಫಿಮೇಲ್ ಕ್ಯಾಂಡಿಡೇಟ್ಗೆ ಅಪ್ಲೈ ಮಾಡೋವಾಗಿಲ್ಲ, ಸುಮ್ಮನೆ ರಿಸ್ಕ್ ಕೆಲಸ. ಯಾಕಂದ್ರೆ ಸ್ವಲ್ಪ ಫೀಲ್ಡ್ ವರ್ಕ್ ಇರುತ್ತೆ, ಅದ್ರ ಸಲುವಾಗಿ ಅಪ್ಲೈ ಮಾಡೋಕೆ ಹೋಗಬೇಡಿ. ಅಪ್ಲೈ ಮಾಡ್ತೀವಿ ಅಂದರೆ ಮಾಡಿ, ಮತ್ತೆ ನೀನು ಮಾಡೋಕ್ಕಾಗುತ್ತೆ. ಅಲ್ಲಿ ಇಂಟರ್ವ್ಯೂ ಅಲ್ಲಿ ಏನಾದ್ರು ಅವ್ರು ಫೇಸ್ ಮಾಡ್ತೀನಿ ಅನ್ನೋಂಗಿದ್ರೆ ಕೊಟ್ಟೆ ಕೊಡ್ತಾರೆ. ಫೀಲ್ಡ್ ವರ್ಕ್ ಮಾಡ್ತೀನಿ ಅಂದರೆ ಯಾವ್ರೇನು ಕೊಡಲ್ಲ ಅನ್ನಲ್ಲ. ಲೊಕೇಶನ್ ಬಂದುಬಿಟ್ಟು ಮೈಸೂರಲ್ಲೇ ಇರುತ್ತೆ. ಇಮಿಡಿಯೇಟ್ ಜಾಯ್ನಿಂಗ್ ಪ್ರಿಫರ್ಡ್, ಆದಷ್ಟು ಬೇಗ ಹೋಗಬೇಕು, ಜಾಯ್ನ್ ಆಗಿ. ಅದು ಯಾಕಂದ್ರೆ ರಿಕ್ವೈರ್ಮೆಂಟ್ ಅವ್ರಿಗೆ ತುಂಬ ಇದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ಯಾಲರಿ ನಿಮಗೆ 18,000, 19,000, 20,000 ಮಟ್ಟ ಬಂದೇ ಬರುತ್ತೆ. ಆಮೇಲೆ ಅದ್ರ ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಏನು ಸಿಗುತ್ತಪ್ಪ? ಇನ್ಸೆಂಟಿವ್ ಬೇಸ್ಡ್ ಆನ್ ದಿ ಪರ್ಫಾರ್ಮೆನ್ಸ್. ನೀವೇನಾದ್ರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಇನ್ಸೆಂಟಿವ್ ಕೂಡ ಕೊಡ್ತಾರೆ. ಆ್ಯಂಡ್ ಟ್ರಾವೆಲ್ ಅಲೌನ್ಸ್ ಕೂಡ ಇರುತ್ತೆ. ನೆಕ್ಸ್ಟ್ ಡಿಜಿಟಲ್ ಪೇಮೆಂಟ್ ಇಂಡಸ್ಟ್ರಿ ಒಳಗೆ ಎಕ್ಸ್ಪೀರಿಯನ್ಸು ಆಗುತ್ತೆ. ಅದು ನಿಮಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಸಿಗುತ್ತೆ. ಕೆರಿಯರ್ ಗ್ರೋತ್ ಏನಪ್ಪ ಅಂದರೆ ನೀವು BD ಆಗಿ ಏನಾದ್ರು ಜಾಯ್ನ್ ಆದರೆ ಟೀಮ್ ಲೀಡರ್ ಆಗ್ಬೋದು, ಮತ್ತು ಏರಿಯಾ ಸೇಲ್ಸ್ ಮ್ಯಾನೇಜರ್ ಆಗ್ಬೋದು 1-2 ಇಯರ್ಸಲ್ಲಿ, ಹೌದಾ? ಸೊ ನೆಕ್ಸ್ಟು ರಿಕ್ವೈರ್ಡ್ ಸ್ಕಿಲ್ಸ್ ಏನು ಬೇಕಪ್ಪ? ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿರಬೇಕು, ಇಂಗ್ಲೀಷು ಮತ್ತು ಕನ್ನಡ ಎರಡರಲ್ಲಿ ಸಾಕು, ಹಿಂದಿ ಏನು ಬೇಕಾಗಿಲ್ಲ. ನೆಕ್ಸ್ಟು ಸೇಲ್ಸ್ ಆ್ಯಂಡ್ ಕನ್ವಿನ್ಸಿಂಗ್ ಸ್ಕಿಲ್ಸ್. ಸೇಲ್ಸಲ್ಲಿ ನಿಮಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದ್ದರೆ ಒಳ್ಳೆಯದು. ಅಂದರೆ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ನೀವು ಓದ್ಮೇಲೆ ಫ್ರೆಶರ್ಸ್ಗೆ ಏನು ಪ್ರಾಬ್ಲಮ್ ಇಲ್ಲ, ಹೋದರೆ ತಾನೇ ಎಕ್ಸ್ಪೀರಿಯನ್ಸ್ ಆಗುತ್ತೆ ಸೇಲ್ಸಲ್ಲಿ. ಮತ್ತು ಇನ್ನೊಂದು ಹೇಳ್ತೀನಿ, ಸೇಲ್ಸಲ್ಲಿ ಎಕ್ಸ್ಪೀರಿಯನ್ಸ್ ಆದಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಮ್ಗೆ ಎಲ್ಲೂ ಸಿಗಲ್ಲ. ಆ್ಯಂಡ್ ಸೇಲ್ಸಲ್ಲಿ ಏನಾದ್ರು ನೀವು ಒಳ್ಳೆ ಇದು ಮಾಡ್ಕೊಂಡ್ರೆ ಇನ್ಸೆಂಟಿವ್ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಸೇಲ್ಸ್ ಕೂಡ ಒಂದು ಬೆಸ್ಟ್ ಜಾಬ್ ಅಂತಲೇ ಹೇಳ್ಬೋದು ಅರ್ನಿಂಗ್ ಮಾಡಲಿಕ್ಕೆ. ನೀವು ಅರ್ನಿಂಗ್ ಮಾಡ್ತೀನಪ್ಪ, ಸೇಲ್ಸ್ ಒಳ್ಳೆ ಜಾಬ್ನೇ ಹೇಳ್ತೀನಿ. ಸೊ ನೆಕ್ಸ್ಟ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಇರುತ್ತೆ. ಕರೆಕ್ಟಾಗಿ ನೀಟಾಗಿ ಅವ್ರನ್ನ ರಿಲೇಷನ್ಶಿಪ್ ಇಟ್ಕೋಬೇಕು ಸೇಲ್ಸ್ ಕಸ್ಟಮರ್ಸ್ ಜೊತೆ ಮತ್ತು ನಿಮ್ಮ ನಡುವೆ. ಆಮೇಲೆ ಸ್ಮಾರ್ಟ್ಫೋನ್ ಯೂಸೇಜ್ ನಾಲೆಜ್, ಹೌದಾ? ನಿಮಗೆ ಸ್ಮಾರ್ಟ್ಫೋನ್ ಯೂಸ್ ಮಾಡೋಕೆ ಬರಬೇಕು. ಅದರೊಳಗಡೆ ನಿಮಗೆ ಆ್ಯಪ್ಸ್, QR ಕೋಡ್ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡೋದೆಲ್ಲ ಗೊತ್ತಿರಬೇಕು. ಪೇಮೆಂಟ್ ಯಾವ ಥರ ಇದು ಮಾಡೋದು ಎಲ್ಲ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಟಾರ್ಗೆಟ್ ಓರಿಯೆಂಟೆಡ್ ಮೈಂಡ್ ಸೆಟ್. ಆಲ್ಮೋಸ್ಟ್ ಟಾರ್ಗೆಟ್ ಇಟ್ಕೋಬೇಕು. ಯಾವುದೇ ಆಗಲಿ ನೀವು ಲೈಫಲ್ಲಿ ಟಾರ್ಗೆಟ್ ಇರಲೇಬೇಕು, ಅಂದರೆ ಅವಾಗ ನೀವು ಬೇಗ ರೀಚ್ ಆಗೋಕ್ಕಾಗುತ್ತೆ. ಇವನ್ ಇದರಲ್ಲಿ ಕೂಡ ಟಾರ್ಗೆಟ್ ನೀವು ಇಟ್ಕೊಂಡ್ರೆ 100% ಇನ್ಸೆಂಟಿವ್ ನೀವು ಅರ್ನ್ ಮಾಡ್ತೀರಾ. ಕಸ್ಟಮರ್ ಸರ್ವಿಸ್ ಓರಿಯೆಂಟೇಷನ್. ಸೊ ಕಸ್ಟಮರ್ಗೆ ಆದಷ್ಟು ನೀವು ಸರ್ವಿಸ್ ಓರಿಯೆಂಟೆಡ್ ಆಗಿರಬೇಕು, ಅಲ್ಲಿ ಹೋಗಿ ಜಗಳ ಮಾಡ್ಕೊಳ್ಳೋದತ್ತೆ ಅಲ್ಲ. ಸೊ ನೆಕ್ಸ್ಟ್ ಇಂಟರ್ವ್ಯೂ ಪ್ರೊಸೆಸ್ ಯಾವ ಥರ ಇರುತ್ತಪ್ಪ ಅಂದರೆ HR ಟೆಲಿಫೋನಿಕ್ ಸ್ಕ್ರೀನಿಂಗ್ ಇರುತ್ತೆ. ನೀವು ಕಾಲಲ್ಲೇ ಇದು ಮಾಡ್ತಾರೆ, ಬೇಸಿಕ್ ಕ್ವಶನ್ಸ್ ಕೇಳ್ತಾರೆ, ನೀವು ಎಜುಕೇಷನ್ ಕೇಳ್ತಾರೆ, ಲೊಕೇಶನ್ ಕೇಳ್ತಾರೆ, ಇಮಿಡಿಯೇಟ್ ಜಾಯ್ನಿಂಗ್ ಇರುತ್ತೆ, ಹೌದಾ? ಸೊ ನೀವು ಎಜುಕೇಷನು ಆಮೇಲೆ ಲೊಕೇಶನ್ ಹೇಳ್ತಾರೆ, ಆ ಲೊಕೇಶನಲ್ಲಿ ನೀವು ಇಮಿಡಿಯೇಟ್ ಜಾಯ್ನಿಂಗ್ ಆಗಬೇಕು, ಹೌದಾ? ಮೈಸೂರಲ್ಲೇ ಫೇಸ್ ಟು ಫೇಸ್ ಇಂಟರ್ವ್ಯೂ ಇರುತ್ತೆ. ಆಮೇಲೆ ಸೇಲ್ಸ್ ಸಿನಾರಿಯೋ ಬಗ್ಗೆ ಹೇಳ್ತಾರೆ, ರೋಲ್ ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಹೇಳ್ತಾರೆ, ಕಮ್ಯುನಿಕೇಷನ್ ಸ್ಕಿಲ್ ಬಗ್ಗೆ ಕೇಳ್ತಾರೆ, ಹೌದಾ? ಸೊ ಇಷ್ಟು ಸೇಲ್ಸ್ ಸಿನಾರಿಯೋ ಬಗ್ಗೆ ಹೇಳಬೇಕು. ಆ್ಯಂಡ್ ರೋಲ್ ಅಂಡರ್ಸ್ಟ್ಯಾಂಡಿಂಗ್, ಹೌದಾ? ಯಾವ ಥರ ನೀವು ಅದನ್ನ ವರ್ಕ್ ಮಾಡೋಕೆ ರೆಡಿ ಇದ್ರೆ ಅದರೆಲ್ಲ ಹೇಳಬೇಕು, ಎಕ್ಸ್ಪ್ಲೇನ್ ಮಾಡೋಕೆ ಕೇಳ್ತಾರೆ. ಒಂದಷ್ಟು ಕ್ವಶನ್ ಕೇಳ್ಬೋದು, ನನ್ನ ಗೆಸ್ ಇರೋದು ಅಂತ. ನನ್ನ ಪ್ರಕಾರ ನಾನು ಗೆಸ್ ಮಾಡಿ ಹೇಳಿರೋದು ಅಷ್ಟೇ. ಆಫರ್ ಲೆಟರ್ ಆಮೇಲೆ ಕೊಡ್ತಾರೆ ನೀವೆಲ್ಲ ಕ್ಲಿಯರ್ ಮಾಡಿದ್ರೆ. ಸೊ ಇಂಟರ್ವ್ಯೂ ಪ್ರಿಪೇರ್ ಆಗ್ಬೇಕಾದ್ರೆ ಏನಪ್ಪ ಟಿಪ್ಸ್ ಅಂದರೆ, ರೆಸ್ಯೂಮ್ ಹೈಲೈಟ್ಸ್. ಸೇಲ್ಸ್ ಬಗ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ದರೆ ಅದನ್ನು ರೆಸ್ಯೂಮಲ್ಲಿ ಹೈಲೈಟ್ ಮಾಡಿ. ಆಮೇಲೆ ಕಮ್ಯುನಿಕೇಷನ್ ಸ್ಕಿಲ್ನ ನೀಟಾಗಿ ಪ್ರಿಪೇರ್ ಆಗಿ ಯಾವ ಥರ ಮಾತಾಡಬೇಕು ಒಂದ್ಸಲ ಮಿರರ್ ಮುಂದೆ ನಿಂತ್ಕೊಂಡು ವರ್ಕ್ ಮಾಡಿ. ನೆಕ್ಸ್ಟು ಕನ್ನಡ ಇಂಗ್ಲೀಷ್ ನೀಟಾಗಿ ಮಾತಾಡೋದು, ಸೆಲ್ಫ್ ಕಾನ್ಫಿಡೆನ್ಸ್ಲೇ ಮಾತಾಡಿ. ನೆಕ್ಸ್ಟು ನೀವು ಏನೇನು ಕೇಳ್ಬೋದಪ್ಪ ಅಂದರೆ, ಸಪೋಸ್ ನೀವು ಹೌ ವಿಲ್ ಯು ಕನ್ವಿನ್ಸ್ ದ ಮರ್ಚೆಂಟ್ ಟು ಯೂಸ್ ದ ಫೋನ್ಪೇ QR ಕೋಡ್ನ ಯಾವ ಥರ ಅವನಿಗೆ ಯೂಸ್ ಮಾಡಲಿಕ್ಕೆ ಕನ್ವಿನ್ಸ್ ಮಾಡ್ತೀರಾ? ಸಪೋಸ್ ಯಾವುದೋ ಒಂದು ಕಸ್ಟಮರ್ ಇರ್ತಾರೆ, ಅವನು ಭಾರತ್ ಪೇ ಯೂಸ್ ಮಾಡ್ತಾ ಇರ್ತಾನೆ. ಭಾರತ್ ಪೇ ಯೂಸ್ ಮಾಡಿದ್ಬಿಟ್ಟು ಅವನು ನಿಮ್ಮ ಫೋನ್ಪೇ ಬರಬೇಕು. ಸೊ ಅದಕ್ಕೆ ಅವ್ನು ಯಾವ ಥರ ಕನ್ವಿನ್ಸ್ ಮಾಡ್ತೀರಾ ಅಂತಲೂ ಕೇಳ್ಬೋದು. ಮಸ್ಟ್ ಸಪೋಸ್ ನೀವು ಮರ್ಚೆಂಟ್ ಏನಾದ್ರು ರಿಫ್ಯೂಸ್ ಮಾಡಿದ್ರೆ ಅದನ್ನ ವಾಪಸ್ ಅವ್ನು ಬೇಡಪ್ಪ ನಂಗೆ ಆಗೋದಿಲ್ಲ ಅಂತ ಹೇಳಿದ್ರೆ ಅದನ್ನ ಯಾವ ಥರ ಕನ್ವಿನ್ಸ್ ಮಾಡ್ತೀರಾ? ಮತ್ತು ವೈ ಸೇಲ್ಸ್ ರೋಲ್ ಇಂಟ್ರೆಸ್ಟೆಡ್ ಇದೆ, ಹೌದಾ? ಯಾಕೆ ನಿಮಗೆ ಇಂಟ್ರೆಸ್ಟೆಡ್ ಇದೆ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಬೇಕು. ಸೇಲ್ಸ್ ರೋಲ್ಸ್ ನಿಮಗೆ ಅದಕ್ಕಿದೆ ಇಂಟ್ರೆಸ್ಟ್ ಅದಕ್ಕೆ, ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಬೇಕು. ಆಮೇಲೆ ಇಂಟರ್ವ್ಯೂ ದಿನ ನೀವು ಡ್ರೆಸ್ನ ನೀಟಾಗಿ ಫಾರ್ಮಲ್ ಡ್ರೆಸ್ ಹಾಕೊಂಡು ಹೋಗಿ ಆ್ಯಂಡ್ ಕಾನ್ಫಿಡೆಂಟ್ ಆಗಿ ಪಾಸಿಟಿವ್ ಮೈಂಡಲ್ಲಿ ಹೋಗಿ. ಸೊ ನೀವೇನಾದ್ರು ಅಪ್ಲೈ ಮಾಡ್ಬೇಕಾದ್ರೆ ಈ ನಂಬರ್ನ ಸ್ಕ್ರೀನ್ಶಾಟ್ ತಗೊಳ್ಳಿ. ಈ ಎರಡು ನಂಬರ್ನ ಸ್ಕ್ರೀನ್ಶಾಟ್ ತಗೊಳ್ಳಿ. 9538351551 9731303040.
ಸೊ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಯಾರು ಅಪ್ಲೈ ಮಾಡ್ತಾರೆ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಆದಷ್ಟು ಬೇಗ ಜಾಬ್ ಸಿಗಲಿ. ಆ್ಯಂಡ್ ಇದೇ ಥರ ಜಾಬ್ ಅಪ್ಡೇಟ್ಸ್ಗೆ ಯೂಟ್ಯೂಬ್ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಯಾಕಂದ್ರೆ ಇದೇ ಥರ ನಿಮ್ಗೆ ಡೈಲಿ ಜಾಬ್ ಅಪ್ಡೇಟ್ಸ್ ನಾನು ಕೊಡ್ತೀನಿ. ಇವನ್ IT, ನಾನ್ IT, ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಯಾವ್ದು ಬೇಕಾದ್ರಲ್ಲಿ ಜಾಬ್ ಅಪ್ಡೇಟ್ಸ್ ಇರುತ್ತೆ. ಹಾಗೆ ಮೆಂಟಲ್ ಎಬಿಲಿಟಿ ಕ್ವಶನ್ಸು ನಿಮಗೆ ಗೌರ್ಮೆಂಟ್ಗೆ ಯೂಸ್ ಆಗುತ್ತೆ, ಗೌರ್ಮೆಂಟ್ ಜಾಬ್ಗೆ ಯೂಸ್ ಆಗುತ್ತೆ, ಇವನ್ ಕಂಪ್ನಿ ಜಾಬ್ಸ್ಗೆ ಯೂಸ್ ಆಗುತ್ತೆ. ಬೇಕು ನೀವು ಶಾರ್ಟ್ಸಲ್ಲಿ ಒಂದ್ಸಲ ನೋಡಿ ಎಷ್ಟು ಈಸಿ ಶಾರ್ಟ್ಕಟ್ ಮೆಥಡ್ ಒಳಗಡೆ ಮ್ಯಾಥ್ಸ್ನ ಯಾವ ಥರ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ನ ಸಾಲ್ವ್ ಮಾಡಿದ್ರೆ ಅಂತ ನಿಮ್ಗೆ ಗೊತ್ತಾಗುತ್ತೆ, ಹೌದಾ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ನಿಮಗೆ ಆದಷ್ಟು ಬೇಗ ನಾನು ಸ್ಟೂಡೆಂಟ್ ರಿಲೇಟೆಡ್ ವಿಡಿಯೋಸ್ನ ಹಾಕ್ತಾನೆ ಇರ್ತೀನಿ. ಥ್ಯಾಂಕ್ ಯು.